ಬೆಳೆಗಳಿಗೆ ಕ್ರಿಮಿನಾಶಕ ಸಿಂಪಡಣೆ ಮಾಡೋ ರೈತರ ಬಗ್ಗೆ ಅಧ್ಯಯನ ನಡೆಸಲಾಗಿದ್ದು, ರೈತರ ಜೀವಕ್ಕೆ ದೊಡ್ಡ ಗಂಡಾಂತರ ಇದೆ ಅನ್ನೋದು ಬಯಲಾಗಿದೆ. ಹುಬ್ಬಳ್ಳಿಯ ಕಿಮ್ಸ್ ವೈದ್ಯರು ಅಧ್ಯಯನ ನಡೆಸಿದ್ದು 13 ರೈತರ ರಕ್ತದ ಮಾದರಿ ಪರೀಕ್ಷೆ ಮಾಡಿದ್ದಾರೆ. ಈ ವೇಳೆ ರೈತರ ರಕ್ತದಲ್ಲಿ ಅಪಾಯಕಾರಿ ಅಂಶ ಇರೋದು ಗೊತ್ತಾಗಿದೆ. ಇದರಿಂದ ಕಿಡ್ನಿ, ಹೃದಯ ಸಂಬಂಧಿ ಕಾಯಿಲೆಗಳು ಬರುವ ಸಾಧ್ಯತೆ ಇದೆ. ಕ್ರಿಮಿನಾಶಕ ಸಿಂಪಡಿಸಿದ 15 ದಿನಗಳ ಬಳಿಕವೂ ರೈತರ ರಕ್ತದಲ್ಲಿ ಅಪಾಯಕಾರಿ ಅಂಶಗಳು ಇರೋದು ಗೊತ್ತಾಗ್ತಿದೆ. ಹೀಗಾಗಿ ರೈತರು ಕ್ರಿಮಿನಾಶಕ ಸಿಂಪಡಿಸೋ ವೇಳೆ ಗ್ಲೌಸ್ ಧರಿಸಬೇಕು, ಮೈ ಮೇಲೆ ಕ್ರಿಮಿನಾಶಕ ಬೀಳದಂತೆ ಎಚ್ಚರ ವಹಿಸಬೇಕು. ಕ್ರಿಮಿನಾಶಕ ಸಿಂಪಡಣೆ ನಂತರ ದೇಹ ಚೆನ್ನಾಗಿ ತೊಳೆದುಕೊಳ್ಳಿ ಅಂತ ತಜ್ಞರು ಸಲಹೆ ನೀಡಿದ್ದಾರೆ. ಕ್ರಿಮಿನಾಶಕಗಳನ್ನ ಹೆಚ್ಚಾಗಿ ಬಳಸುತ್ತಿರೋದ್ರಿಂದ ಆಮೇಲೆ ಅದನ್ನ ಏನು ಸ್ಪ್ರೇ ಮಾಡ್ತಾರೆ, ಅದನ್ನ ಸ್ಪ್ರೇ ಮಾಡುವಾಗ ಪ್ರಿಕಾಷನ್ಸ್ ಏನು ತಗೋಬೇಕು ಅದನ್ನು ತಗೊಳ್ಳಾರ್ದೇ ಇರೋದ್ರಿಂದ ಅದು ಬಹಳಷ್ಟು ದುಷ್ಪರಿಣಾಮ ಆಗೋ ಸಾಧ್ಯತೆ ಇರ್ತದೆ. ಒಂದು ಇಂಪಾರ್ಟೆಂಟ್ ಅಂದರೆ ನರ ದೌರ್ಬಲ್ಯ. ಬಹಳ ಈಗ ಅಲ್ಝೀಮರ್ಸ್ ಡಿಸೀಸ್ ಅಂತೀವಿ, ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಈ ರೀತಿ ಎಲ್ಲ ನರ ದೌರ್ಬಲ್ಯ ಉಂಟಾಗಬಹುದು. ಅದು ಪ್ಯಾನ್ಕ್ರಿಯಾಸ್ ಡ್ಯಾಮೇಜ್ ಮಾಡ್ತದೆ, ಅದರಿಂದ ಡಯಾಬಿಟಿಸ್ ಆಗ್ಬಹುದು. ಆಮೇಲೆ ಹಾರ್ಟ್ ಮೇಲೆ ಡ್ಯಾಮೇಜ್ ಮಾಡ್ತದೆ, ಹಾರ್ಟ್ ಅಟ್ಯಾಕ್ಸ್ ಇದೆಲ್ಲ ಜಾಸ್ತಿ ಆಗ್ಬೋದು. ಕಿಡ್ನಿ ಫೇಲ್ಯೂರ್ ಬಹಳ ಸಣ್ಣ ವಯಸ್ಸಿಗೆ ಬರ್ಲಿಕ್ಕತ್ತಾರೆ. ವಿಪರೀತ ಕೀಟನಾಶಕ ಬಳಕೆ ಆಗ್ಲಿಕ್ಕತ್ತದ. ಇದು ಒಂದು ಬಹಳ ಇಂಪಾರ್ಟೆಂಟ್ ಕಾರಣ ಅಂತೇಳಿ ನಾವು ತಿಳ್ಕೊತೀವಿ. ಕ್ರಿಮಿನಾಶಕಗಳನ್ನ ಹೆಚ್ಚಾಗಿ ಬಳಸುತ್ತಿರೋದ್ರಿಂದ ಆಮೇಲೆ ಅದನ್ನ ಏನು ಸ್ಪ್ರೇ ಮಾಡ್ತಾರೆ, ಅದನ್ನ ಸ್ಪ್ರೇ ಮಾಡುವಾಗ ಪ್ರಿಕಾಷನ್ಸ್ ಏನು ತಗೋಬೇಕು ಅದನ್ನು ತಗೊಳ್ಳ